ಸಿದ್ಧಗಂಗಾ ಮಠದಲ್ಲಿ ನೀರಿಗೆ ಹಾಹಾಕಾರ ಎದುರಾಗಲಿದೆ. ಸಿದ್ಧಗಂಗಾ ಮಠದಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಬರುವಂತ ಭಕ್ತರಿದ್ದಾರೆ. ಇವರಿಗೆ ನೀರಿನ ಬಿಸಿ ತಟ್ತಾ ಇದೆ. ಯಾಕಂತ ಹೇಳಿದ್ರೆ ದೇವರಾಯಪಟ್ಟಣ ಕೆರೆ ನೀರಿಲ್ಲದೆ ಬರಿದಾಗಿದೆ. ದೇವರಾಯಪಟ್ಟಣದಿಂದ ಮಠಕ್ಕೆ ನೀರನ್ನ ಪಂಪ್ ಮಾಡಲಾಗ್ತಾ ಇತ್ತು. ಹೊನ್ನೇನಹಳ್ಳಿ ಪಂಪ್ ಹೌಸ್ ನಲ್ಲಿ ನೀರು ಪೂರೈಕೆ ಈಗ ಬಂದ್ ಆಗಿದೆ. ಅದಕ್ಕೆ ಕಾರಣ ಏನು? 70 ಲಕ್ಷದವರೆಗೆ ವಿದ್ಯುತ್ ಬಿಲ್ ಅನ್ನ ಬಾಕಿ ಇಟ್ಕೊಂಡಿದೆ ಕೆಐಡಿಬಿ, ಕಟ್ಟೇ ಇಲ್ಲ. ಹೀಗಾಗಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಬೆಸ್ಕಾಂ. ಹೊನ್ನೇನಹಳ್ಳಿ ಟು ದೇವರಾಯಪಟ್ಟಣ ಕೆರೆಗೆ ನೀರು ಸ್ಥಗಿತ ಆಗಿದೆ. ಹಾಗಾಗಿ ತುಮಕೂರು ಸಿದ್ಧಗಂಗಾ ಮಠಕ್ಕೆ ನೀರಿನ ಹಾಹಾಕಾರ ಫಿಕ್ಸ್. ಒಂದು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೆ ಬರ್ತಾರೆ, ಅಲ್ಲೇ ಇರ್ತಾರೆ. ಸೊ ಅವರ ಬಳಕೆಗೆ ನೀರು ಬೇಕಿರುತ್ತೆ. ಮತ್ತೊಂದು ಕಡೆಯಲ್ಲಿ ಜಾತ್ರೆಗಳಿದೆಲ್ಲ ಆದಂತ ಸಂದರ್ಭ ಅಥವಾ ನಿತ್ಯ ಬರುವಂತ ಭಕ್ತರಿಗೂ ಕೂಡ ನೀರಿನ ಅಗತ್ಯ ಇರುತ್ತೆ. ಹೀಗೆ ಅಭಾವ ಇದ್ರೆ ಹೇಗೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕಳೆದ 6 ತಿಂಗಳಿಂದ ದೇವರಾಯಪಟ್ಟಣಕ್ಕೆ ನೀರು ಬಂದಿಲ್ಲ. ಹೊನ್ನೇನಹಳ್ಳಿ ಕೆರೆಯಿಂದ ನೀರು ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಹಾಗಾಗಿ ಮಾರ್ಚ್ ಮತ್ತು ಏಪ್ರಿಲ್ ಒಂದು ತಿಂಗಳಲ್ಲಿ ಮಠಕ್ಕೆ ನೀರಿನ ಕೊರತೆ ಆಗೋ ಸಾಧ್ಯತೆ ಇದೆ. ಸಿದ್ಧಗಂಗಾ ಜಾತ್ರೆಗೂ ಕೂಡ ನೀರಿನ ಅಭಾವ ಎದುರಾಗೋ ಸಾಧ್ಯತೆ ಇದೆ. ಫೆಬ್ರವರಿ 6ರಿಂದ ಫೆಬ್ರವರಿ 20ವರೆಗೂ ಕೂಡ ಸಿದ್ಧಗಂಗಾ ಜಾತ್ರೆ ನಡೆಯುತ್ತೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಭಕ್ತರು ಬರುವಂತ ನಿರೀಕ್ಷೆ ಕೂಡ ಇದೆ. ನಿತ್ಯ 10,000 ವಿದ್ಯಾರ್ಥಿಗಳಿದ್ದಾರೆ, ಅವರು ಬಳಸೋದಕ್ಕೂ ಕೂಡ ನೀರು ಬೇಕು. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಈ ನೀರಿನ ಬರದಿಂದಾಗಿ. ಪ್ರತಿನಿಧಿ ಜಗದೀಶ್ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಜಗದೀಶ್, ನಿಜಕ್ಕೂ ಸಿದ್ಧಗಂಗಾ ಮಠ ಅಂತ ಹೇಳಿದ್ರೆ ಅಲ್ಲೇ ಇರುವಂತ ವಿದ್ಯಾರ್ಥಿಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಇನ್ನು ಜಾತ್ರೆ ಆದಂತ ಸಂದರ್ಭ ಅಥವಾ ನಿತ್ಯ ಬರುವಂತ ಭಕ್ತರುಗಳು ಕೂಡ ಇದ್ದಾರೆ. ಇಲ್ಲಿ ಈ ರೀತಿ ನೀರಿನ ಸಮಸ್ಯೆ ಆದ್ರೆ ಹೇಗೆ ಅಂತ, ಯಾಕೆ ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡಿದೆ? ಈ ಹಿಂದೆ ಮಾಡಿರುವಂತ ಪ್ರಾಮಿಸ್ ಮರ್ತೋದ್ರ ಸಚಿವರು ಹೇಗೆ ಅಂತ? ಅದರಿಂದ ಒಂದು ಈಗಾಗಲೇ ಈ ವಿಚಾರವಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ಅಲ್ಲಿನ ಸ್ಥಳೀಯರಿಂದಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ ವರ್ಷವೇ ಸರ್ಕಾರ ಖುದ್ದಾಗಿ ಮಠದಕ್ಕೆ ಬೇಕಾಗಿರುವಂತಹ ನೀರಿಗೆ ಏನೊಂದು ಪಂಪ್ ಮಾಡ್ತಾ ಇರುವಂತಹ ಕೆಐಡಿಬಿ ಏನಿತ್ತು 70 ಲಕ್ಷ ಅದನ್ನ ಪಾವತಿ ಮಾಡೋದಾಗಿ ಕೂಡ ಹೇಳಿದ್ರು. ಆದ್ರೆ ಈವರೆಗೂ ಕೂಡ ಮಾಡಿಲ್ಲ. ಜೊತೆಗೆ ಆ ಸಂದರ್ಭದಲ್ಲಿ ಮತ್ತೆ ನೀರನ್ನ ಬಿಡಲಾಗಿತ್ತು. ಅದಾದ ಬಳಿಕವಾಗಿ ಸಿಕ್ಕಂತಹ ಬಿಲ್ ಮೊತ್ತ ಏನಿದೆ ಅದು ಮತ್ತಷ್ಟು ಏರಿಕೆ ಆಗಿರುವಂತದ್ದು. ಆದ್ರೆ ಈವರೆಗೂ ಕೂಡ ಕೆಐಡಿಬಿ ಅದರ ಬಿಲ್ ಅನ್ನ ಪಾವತಿ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ಚಿಂತನೆಯನ್ನ ಮಾಡಿಲ್ಲ. ಇದಾದ ಬಳಿಕವಾಗಿ ಏನು ನೀರನ್ನ ಸರಬರಾಜು ಮಾಡುವಂತ ಒಂದು ಪ್ರಕ್ರಿಯೆ ಏನಿತ್ತು ಅದನ್ನ ಸ್ಥಗಿತಗೊಳಿಸಿರುವಂತದ್ದು, ವಿದ್ಯುತ್ ಅನ್ನ ಸ್ಥಗಿತಗೊಳಿಸಿದ್ದಾರೆ ಕಾರಣಕ್ಕಾಗಿ. ಹೀಗಾಗಿ ಸದ್ಯಕ್ಕೆ ಏನು ಹೊನ್ನೇನಹಳ್ಳಿ ಕೆರೆಯಿಂದ ದೇವರಪಟ್ಟಣ ಕೆರೆಗೆ ನೀರು ಸರಬರಾಜು ಆಗ್ತಿತ್ತು, ಅದು ಈಗ ಸ್ಥಗಿತಗೊಂಡಿರುವಂತದ್ದು. ಸದ್ಯಕ್ಕೆ ಇರುವಂತಹ ನೀರು ಮಠಕ್ಕೆ ಬಳಕೆ ಆಗ್ತಾ ಇರುವಂತದ್ದು. ಆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಸಿದ್ಧಗಂಗಾದಲ್ಲಿ ಜಾತ್ರೆ ಕೂಡ ಆರಂಭವಾಗುವಂತ ಆ ಸಂದರ್ಭದಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಭಕ್ತಾದಿಗಳು ಕೂಡ ಮಠಕ್ಕೆ ಬರ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಅಲ್ಲಿ ಮತ್ತಷ್ಟು ನೀರಿನ ಬಳಕೆ ಆಗುವಂತದ್ದು. ಜೊತೆಗೆ ಕೆರೆಯ ಸುತ್ತಮುತ್ತ ಸ್ಥಳೀಯರು ಕೂಡ ಆ ನೀರನ್ನ ಅವಲಂಬಿತರಾಗುವಂತದ್ದು. ಹೀಗಾಗಿ ಈಗ ಆಗಿರುವಂತಹ ಕೆಡಿಬಿ ಇಂದ ಏನು ಬಿಲ್ ಪಾವತಿಯ ಏನ್ ಲ್ಯಾಕ್ಸ್ ಇದೆ, ಇದರಿಂದ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗುವಂತದ್ದು. ಜೊತೆಗೆ ಸಿದ್ಧಗಂಗಾ ಮಠದಲ್ಲಿ ಆಗುವಂತಹ ಜಾತ್ರೆಗೂ ಕೂಡ ನೀರಿನ ಹಾಹಾಕಾರ ಆಗುವಂತಹ ಒಂದು ಆತಂಕಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಆದ್ರೆ ಇದ್ರ ಬಗ್ಗೆ ಯಾಕೆ ಸರ್ಕಾರ ಇತ್ತೀಚೆಗೆ ಒಂದು ಚಿಂತನೆಯನ್ನ ಹಿಂದೇಟನ್ನ ಹಾಕಿರುವಂತದ್ದು. ಯಾಕಂದ್ರೆ ಈ ಹಿಂದೆ ನಾವು ಪಾವತಿ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದರೆ, ಆದ್ರೆ ಆ ಮಾತು ಕೇಳಿ 1 ವರ್ಷ ಆದ್ರೂ ಕೂಡ ಇನ್ನೂ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆ ಬಂದಿಲ್ಲ. ಎಲ್ಲೋ ಒಂದು ಕಡೆ ಇದನ್ನ ಮರ್ತ್ರ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆಗಳು ಬರ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.